ಆಕಾಶವಾಣಿ ಅನ್ನೋದು ಒಂಥರ ನನಗೆ ಇನ್ನೊಂದು ತವರು ಮನೆ ಇದ್ದ ಹಾಗೆ. ಬಹಳಷ್ಟು ಗಾಯಕರಿಗೆ ನಾನು ಆವಾಗಲೇ ಹೇಳಿದೆ, ಕಿನ್ನರಿ ನನ್ನ ಮೊದಲನೇ ಧ್ವನಿ ಸುರುಳಿ ಅಂತ. ಆದರೆ ಅದಕ್ಕೂ ಮುಂಚೆ ಕಿನ್ನರಿ ಹಾಡಿ ನಾನು ಮೊನ್ನೆ ತಾನೇ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ರನ್ನ ಭೇಟಿಯಾದಾಗ ಅವ್ರ ಹತ್ರ ಕೇಳ್ತಾ ಇದ್ದೆ, ಕಿನ್ನರಿ ಯಾವ ವರ್ಷದಲ್ಲಿ ನೀವು ರೆಕಾರ್ಡ್ ಮಾಡಿದ್ದು, ನನಗೆ ಐ ನೀಡ್ ಫಾರ್ ಮೈ ರೆಫರೆನ್ಸ್ ನನ್ನ ಡಾಕ್ಯುಮೆಂಟೇಷನ್ಗೆ ಅಂತ. 88 ಅಂದರು. ಸೊ ನಾನು ಅಧಿಕೃತವಾಗಿ ವ್ಯಾವಹಾರಿಕವಾಗಿ ಹಾಡೋದಕ್ಕೆ ಶುರು ಮಾಡಿ 32 ವರ್ಷ ಆಯಿತು. ನೆನೆಸ್ಕೊಂಡ್ರೆ ನಿಜನಾ ಇಷ್ಟೊಂದು ದೊಡ್ಡ ಪ್ರಯಾಣ ನಾನು ಮಾಡಿದ್ದು ಹೌದಾ, ಇದು ಹೇಗೆ ಸಾಧ್ಯ ಆಯಿತು ಅಂತ ನೆನೆಸ್ಕೊಂಡ್ರೆ ನಂಗೆ ನಿಜವಾಗ್ಲೂ ಉತ್ತರ ಸಿಗಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾನು ಅಲ್ಲೇ ಸುತ್ತಮುತ್ತಲಲ್ಲಿ ನಮ್ಮ ಊರಿನ ಸುತ್ತಮುತ್ತಲು ಕಾರ್ಯಕ್ರಮಗಳಲ್ಲಿ ಹಾಡ್ತಾಯಿದ್ದೆ. ಈ ದೇವಸ್ಥಾನದಲ್ಲಿ ಉತ್ಸವಗಳು ಆ ಥರ ಆಗುತ್ತಲ್ಲ, ಅಲ್ಲೆಲ್ಲ ಹಾಡ್ತಿದ್ದೆ ಅಪ್ಪನ ಜೊತೆ. ಸೊ ಆ ಲೆಕ್ಕ ತೊಗೊಂಡ್ರೆ ನನಗೆ ಗೊತ್ತಿಲ್ಲ ಯಾವಾಗಿಂದ ಹಾಡ್ತಿದ್ದೀನಿ ಅಂತ. ನನಗೆ 5 ವರ್ಷದ 5 ಅಥವಾ 6 ಬಿಟ್ವೀನ್ ದ್ಯಾಟ್ ಅಪ್ಪ ಇದಕ್ಕೆ ಹೋಗಿದ್ದಾಗ, ಡೆಲ್ಲಿ ಮತ್ತು ಮುಂಬೈ ಕನ್ನಡ ಸಂಘಗಳಲ್ಲಿ ಹಾಡ್ಲಿಕ್ಕೆ ಹೋಗಿದ್ದಾಗ ಒಂದು ಯಾವುದೋ ಬಹುಶಃ ಡೆಲ್ಲಿ ಕಾರ್ಯಕ್ರಮದಲ್ಲಿ ನನ್ನನ್ನು ಬಹುಶಃ ಹಾಡಿಸ್ತಾರೇನೋ ಅಂತ ನಾನು ಸೈಡಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೆ. ಅದು ಅಪ್ಪನ ಕಾರ್ಯಕ್ರಮ. ನನ್ನನ್ನು ತಾಯಿನ ಎಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ, ಆಗ್ರಾ ಎಲ್ಲ ತೋರಿಸ್ಕೊಂಬರ್ಬೋದು ಅಂತ. ನನಗೆ ಹಾಡೋ ಹುಚ್ಚು ಹತ್ತಿಸಿದ್ದು ಅಪ್ಪನೇ. ಸೊ 1 ಹಾಡಾಯಿತು, 2 ಹಾಡಾಯಿತು, 4 ಆಯಿತು, 8 ಆಯಿತು. ಅಪ್ಪ ಹಾಡ್ತಾನೆ ಇದ್ದರು, ನಂಗೆ ಕರೀಲೇ ಇಲ್ಲ ಸ್ಟೇಜ್ ಮೇಲೆ. ನಾನು ಬಿಕ್ಕಿ 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 ಅಳೋದಕ್ಕೆ ಶುರು ಮಾಡಿದ್ದೆ. ಕೊನೆಗೆ ಆ ಕಾರ್ಯಕ್ರಮ ಮುಗೀತು, ಏನು ಕಳ್ತಿದ್ದಾರೆ ಯಾರಿಗೂ ಗೊತ್ತಾಗಿಲ್ಲ, ಅಪ್ಪ ನೋಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಬಾಂಬೆ ಇದರಲ್ಲಿದ್ದಿದ್ದು. ಅಲ್ಲಿನೂ ಹಾಗೆ 2 ಹಾಡಾಯಿತು, ನನಗೆ ಕರೀಲಿಲ್ಲ ಅಂತ ಅಳಕ್ಕೆ ಶುರು ಮಾಡಿದೆ. ಕೊನೆಗೆ ಅಲ್ಲಿ ಯಾರೋ ನೋಡಿದವರು ಯಾಕೆ ಮಗು ಅಳ್ತಾ ಇದೆ ಅಂತ. ಅಪ್ಪಂಗೆ ಕಸಿವಿಸಿ, ನನ್ನ ಕಾರ್ಯಕ್ರಮ, ಮಗಳನ್ನ ಹಾಡಿಸ್ಲಾ ಅಂತ ಕೇಳೋದು ಸರಿ ಇರಲ್ಲ ಅಂತ. ಇಲ್ಲ, ಆಕೆಗೆ ಹಾಡೋ ಆಸೆ, ಅದಕ್ಕೆ ಅಳ್ತಾ ಇದ್ದಾಳೆ, ನಾನು ಕರಿತಿಲ್ಲ ಅಂತ. ಹಾಡಿಸಿ 1 ಹಾಡು ಅಂತ ಹೇಳಿದ್ರಂತೆ ಅವರು ಅಧ್ಯಕ್ಷರು. ಸೊ ಕರೆದು ನನಗೆ ಕೈಲಿ 1 ಹಾಡು ಹಾಡಿಸಿದ್ರು. ಅದಾದಮೇಲೆ ಪಾಪ ಅಪ್ಪ ಬದಿ ಕೂತ್ಕೋಬೇಕಾಯ್ತು, ಪೂರ್ತಿ ಕಾರ್ಯಕ್ರಮ ನಂದಾಯಿತು. ಸೊ ಈ ಥರ ಈಗಲೂ ಕೂಡ ಹಾಗೆ ಕಾರ್ಯಕ್ರಮ ಸ್ಟೇಜ್ ಮೇಲೆ ಹೋದರೆ ಅದು ನಾನೇ ಫುಲ್ಲು ಎಲ್ಲ ಹಾಡು ನಾನೇ ಗಂಡಸ್ರ ಹಾಡು ಹೆಂಗಸ್ರ ಹಾಡು ಎಲ್ಲ ನಾನೇ ಹಾಡ್ತಾ ಇರಬೇಕು. ನನಗೆ ಬೇರೆ ಯಾರು ನಾನೊಬ್ಬಳೇ ಹಾಡ್ತಾ ಇರಬೇಕು. ಆ ಥರ ಹುಚ್ಚು. ಈ ಹುಚ್ಚಿಗೆ ನೀರೆರೆದಿದ್ದು ಆಕಾಶವಾಣಿ. ಹೀಗೆ ಕಾರ್ಯಕ್ರಮಗಳು ಅದು ಇದು ಅಂತ ಅಪ್ಪ ಬೆಂಗಳೂರಿಗೆ ಬರ್ತಾ ಇದ್ದಾಗ ಈ ಮಕ್ಕಳದೊಂದು ಪ್ರಾಜೆಕ್ಟ್ ಯಾವುದೋ ಒಂದು ನಡೀತಾ ಇತ್ತು. ಅದಕ್ಕೆ ತಂದೆಯನ್ನು ಮಗಳು ಹಾಡ್ತಾಳಾ ಅಂತ ಏನೋ ಕೇಳಿದ್ದಕ್ಕೆ ಅವರು ಹಾಡ್ತಾಳೆ ಅಂದಿದ್ದಾರೆ. ಕರ್ಕೊಂಡು ಬರಲಿಕ್ಕೆ ಹೇಳಿದರು. ಸೊ ಅಲ್ಲಿ ಆಕಾಶವಾಣಿಗೆ ಹೋಗಿ ಹಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದು. ಇವತ್ತಿಗೂ ಕೂಡ ಅಲ್ಲಿ ಫಸ್ಟು ಕಾಂಪಿಟೇಷನ್ ಗೆದ್ದೆ. ಆಮೇಲೆ ಕಾಂಪಿಟೇಷನ್ ಗೆದ್ದ ತಕ್ಷಣ, ಅದು ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ನು, ಸರೆಗಮಗೆ ಮುಂಚೆ ಗೆದ್ದಿದ್ದದು. ಅಲ್ಲಿ ಗೆದ್ದ ಮೇಲೆ ಆಟೋಮ್ಯಾಟಿಕ್ಲಿ ಬಿ ಗ್ರೇಡ್ ಆಗುತ್ತೆ, ಪ್ರೈಸ್ ಜೊತೆ ಬಿ ಗ್ರೇಡ್ ಕೊಡ್ತಾರೆ. ಅದಾದಮೇಲೆ ಬಿ ಹೈ ಅಪ್ಲೈ ಮಾಡಿದೆ, ಬಿ ಹೈ ಆಯಿತು. ಅದಾದಮೇಲೆ ಮತ್ತೆ ಎ ಗ್ರೇಡಿಗೆ ಅಪ್ಲೈ ಮಾಡಿದೆ, ಎ ಗ್ರೇಡ್ ಅಪ್ರೂವ್ ಆಯಿತು. ಸೊ ಈಗಲೂ ಕೂಡ ಕಾಂಟ್ರಾಕ್ಟ್ ಬರ್ತಾ ಇರುತ್ತೆ, ಈಗಲೂ ಹೋಗಿ ಹಾಡ್ತೀನಿ. ಅಲ್ಲಿ ಹೋದಾಗ ಆ ವಾತಾವರಣ ಒಂಥರ ಪ್ರಶಾಂತವಾದ ವಾತಾವರಣ. ಆಮೇಲೆ ಅದೇ ಎಲ್ಲ ನಗುಮುಖದ ಆರ್ಟಿಸ್ಟ್ಸು ಅಲ್ಲಿ. ಒಂಥರ ಒಂದು ಈಸ್ ಇದೆ ಅಲ್ಲಿ ಹೋದರೆ, ನೋ ಹರಿ. ಅಲ್ಲಿ ವಾತಾವರಣನೇ ತುಂಬ ಚೆಂದ. ಸೊ ನನ್ನನ್ನು ಚಿಕ್ಕ ವಯಸ್ಸಿಂದನೂ ಬೆಳೆಸ್ಕೊಂಡು ಬಂದಿರೋವಂಥದ್ದು ಆಕಾಶವಾಣಿ.